ಹಲೋ ಕನ್ನಡಿಗರೇ, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಇವತ್ತು ನಾವು ಹೊರಟಿರೋದು ರಾಜಗಿರಿ ಮತ್ತು ಬಿಹಾರದಲ್ಲಿರೋ ಬುದ್ಧಗಯ. ಬುದ್ಧಗಯ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಬುದ್ಧನಿಗೆ ಜ್ಞಾನೋದಯ ಆದಂಥ ಜಾಗ ಬಿಹಾರಲ್ಲಿರೋದು. ಸೊ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ರಾಜಗಿರಿಯಲ್ಲಿ ಬಂದು ನಾವು ತೀರ್ಥ ಸ್ನಾನ ಮಾಡ್ಕೊಂಡ್ವಿ. ಅಂದರೆ ಇಲ್ಲಿ ಎಲ್ಲ ಋಷಿಗಳ ಹೆಸರಲ್ಲಿ ತೀರ್ಥ ಸ್ನಾನ ಆಗುತ್ತೆ, ತುಂಬ ಪವಿತ್ರ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಹೊರಟು ಬಂದು ನಾವು ಕೇಬಲ್ ಕ್ರೈನ್ಗೆ ಬಂದ್ವಿ. ನಾವು ಹೋಗಬೇಕಾಗಿದ್ದು ಮೇಯ್ನು ಗ್ಲಾಸ್ ಬ್ರಿಡ್ಜ್ಗೆ ಹೋಗಬೇಕಿತ್ತು. ನೆಕ್ಸ್ಟ್ ಟೈಮ್ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಿಜ ಫಾರಿನಲ್ಲಿ ಇದೆಯಲ್ಲ ಚೈನೀಸ್ ಗ್ಲಾಸ್ ಬ್ರಿಡ್ಜಸ್, ಅದೇ ಥರನೇ ಇಲ್ಲಿ ರಾಜಗಿರಿಯಲ್ಲಿರೋದು. ಅಲ್ಲಿ ಮಳೆ ಬಂದಿದ್ದ ಕಾರಣ ಬಿಡಲಿಲ್ಲ ನಮ್ಮನ್ನು ಒಳಗಡೆ ಹೋಗೋಕ್ಕೆ. ಸೊ ನಾವು ಅಲ್ಲಿಂದ ಹೊರಟು ಬಂದು ಕೇಬಲ್ ಕ್ರೈನ್ ರೋಡಲ್ಲಿ ಹೋಗೋವಾಗ ಮಂಕಿಗಳು ಸಿಕ್ತು. ತುಂಬ ಫ್ರೆಂಡ್ಲಿ ಮಂಕೀಸ್ ಗೈಸ್, ಏನೂ ಮಾಡಲ್ಲ, ತುಂಬ ಚೆನ್ನಾಗಿರ್ತವೆ. ಸೊ ನಾನು ಸೆಲ್ಫಿ ತೊಗೊಂಡೆ ಅವ್ರ ಜೊತೆ. ಸೊ ಅಲ್ಲಿಂದ ಬಂದ್ವಿ, ಕೇಬಲ್ ಕ್ರೈನಲ್ಲಿ ಕೂತಿ ಎಲ್ಲರೂ ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಳಂದ ವಿಶ್ವವಿದ್ಯಾನಿಲಯಕ್ಕೆ. ನಿಮ್ಗೆ ಗೊತ್ತಲ್ಲ, ಖಿಲ್ಜಿ ಸುಟ್ಟಂಥ ನಮ್ಮ ಮಹಾವಿಶ್ವವಿದ್ಯಾನಿಲಯ ಇದು ನಳಂದ 6 ತಿಂಗಳ ಕಾಲ ಇದರಲ್ಲಿ ಇದ್ದಿದ್ದಂಥ ಬುಕ್ಸ್ಗಳು ಸುಟ್ಟೋಯ್ತು ಅಂತಾರೆ. ಎಂಥ ಮಹಾನ್ ಗ್ರಂಥಗಳು ಹಾಳಾಯಿತು. ಅದಿದ್ದಿದ್ರೆ ನಮ್ಮ ದೇಶ ಇನ್ನೂ ಒಂದು ಲೆವೆಲಲ್ಲೇ ಇದ್ವಿ ನಾವು. ಸೊ ಅಲ್ಲಿಂದ ಬುದ್ಧಗಯಾಗೆ ಬಂದ್ವಿ ನಾವು. ಬುದ್ಧಗಯಾಗೆ ಬಂದಮೇಲೆ ಬುದ್ಧಗಯಾದಲ್ಲಿ ಏನಪ್ಪ ಅಂದರೆ ಬೌದ್ಧಿಸ್ಟ್ ತುಂಬ ಟೆಂಪಲ್ಸ್ ಇದೆ. ಅಂದರೆ ಎಲ್ಲ ಕಂಟ್ರೀಸ್ಗಳ ಪ್ರಕಾರ ಇದೆ. ಅಂದರೆ ಚೈನೀಸ್ ಬುದ್ಧ ಟೆಂಪಲ್ ಇದೆ, ಜಾಪನೀಸ್ ಬುದ್ಧ ಟೆಂಪಲ್ ಇದೆ, ಥೈಲ್ಯಾಂಡ್ ಬುದ್ಧ ಟೆಂಪಲ್ ಇದೆ, ಎಲ್ಲ ಇದೆ. ಬುದ್ಧ ಟೆಂಪಲಲ್ಲಿ ಈ ತಾವರೆಹುಗೆ ಒಂದು ಮಹತ್ವ ಇದೆ ಅವ್ರದ್ರಲ್ಲಿ. ಅವರು ತುಂಬ ನಂಬ್ತಾರೆ ಅದನ್ನು. ಅಂದರೆ ಪದ್ಮೆ ಅಂತ ಅವ್ರದ್ದೊಂದು ಮಂತ್ರನೂ ಬರುತ್ತೆ ಅದರಲ್ಲಿ. ಸೊ ಇದು ನೋಡಿ, ಇದು ಅಷ್ಟೇ ನಾನು ಹೇಳಿದ್ನಲ್ಲ, ಎಲ್ಲ ಬೇರೆ ಬೇರೆ ಇದೆ ಅಂತ. ಇದು ಬಂದು ಒಂದು ರಿಚುವಲ್ಸ್ ಅವ್ರದ್ದು. ಇದನ್ನು ತಿರುಗಿಸೋದ್ರಿಂದ ಗುಡ್ ಲಕ್ ಅಂತ ಹೇಳ್ತಾರೆ. ಸೊ ನಾವು ತಿರುಗಿಸಿದ್ವಿ, ಅಲ್ಲಿಂದ ಬಂದ್ವಿ. ನೆಕ್ಸ್ಟ್ ಇದು ದೊಡ್ಡದು, ಅಂದರೆ ದೇವಸ್ಥಾನ ಬುದ್ಧ ಟೆಂಪಲ್ ಒಳಗಡೆ ಇರೋದು. ಅಂದರೆ ನಾನು ತೋರಿಸ್ತಾ ಇರೋದು ಇನ್ನೂ ಬುದ್ಧಗಯ ಅಲ್ಲ, ಬುದ್ಧಗಯದಲ್ಲಿರೋ ಟೆಂಪಲ್ಸ್ ಇದೆಲ್ಲ, ಅಂದರೆ ಬುದ್ಧ ಟೆಂಪಲ್ಗಳು. ಇಲ್ಲೆಲ್ಲ ನಾವು ಈ ರಿಚುವಲ್ಸ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾವು ನೋಡಿ, ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಅಲ್ಲೇ ಸೇಮ್ ಮಂದಿರಲ್ಲೇ ದಲೈ ಲಾಮಾ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಬೌದ್ಧ ಗುರುಗಳವರು. ದಲೈ ಲಾಮಾ ಅವರು ಇಲ್ಲೆಲ್ಲ ಬೌದ್ಧ ಗುರುಗಳದ್ದು ಫೋಟೋಸ್ ಇತ್ತು. ಇವ್ರದ್ದೇನು ರಿಚುವಲ್ಸ್ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು 5 ಬಟ್ಲಲ್ಲಿ ನೀರಿಟ್ಟಿರ್ತಾರೆ ಅವ್ರ ಮುಂದೆ. ಅದು ಪ್ರಸಾದದ ರೂಪದಲ್ಲಿ ಇಟ್ಟಿರ್ತಾರೆ. ಅದೇನೋ ಅವ್ರದ್ದು ನನಗಂತೂ ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ತಿಳ್ಕೊಂಡು ಹೇಳ್ತೀನಿ. ಸೊ ಅಲ್ಲಿಂದ ಎಕ್ಸಿಟ್ ಮಾಡ್ಕೊಂಡ್ವಿ, ಆಚೆ ಬಂದ್ವಿ. ಆಚೆ ಬಂದಾದಮೇಲೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ಎಲ್ಲ ಕಂಟ್ರೀಸ್ದು ಬುದ್ಧ ಟೆಂಪಲ್ಸು ಇದೆ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಇದು ಲಾಸ್ಟ್ ಬುದ್ಧಗಯಾಕ್ಕೆ ನಾವು ಬಂದಿದ್ದು. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋಡ್ ಇರಲಿಲ್ಲ ಗೈಸ್. ಸೊ ಹಾಗಾಗಿ ನಾನು ಬರೀ ಗೇಟ್ ತೋರಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.